ನಮಸ್ತೆ. 8th ಜೂನ್ 2026 ಮಂಡೇ, ಸೋಮವಾರ, ಜೂನ್ ತಿಂಗಳು 8ನೇ ತಾರೀಕು 2026. ಅಧಿಕ ಕಾಳಾಷ್ಟಮಿ ಇದೆ, ಕೃಷ್ಣ ಜನ್ಮಾಷ್ಟಮಿ ಇದೆ. ಇವತ್ತಿನ ವಿಶೇಷವಾಗಿ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ. ಇದು ರಾತ್ರಿ 3:23 ಆನಂತರ ಬರೋದು ನವಮಿ. ಅಷ್ಟಮಿ ನವಮಿಯಲ್ಲಿ ದೇವಿ ಪೂಜೆ ಮಾಡಬಹುದು. ಆದರೂ ಮುಹೂರ್ತ ಕಾರ್ಯಗಳನ್ನು, ನೂತನ ಕಾರ್ಯಗಳು ಬೇಡ. ಇವತ್ತು ಬೆಳಿಗ್ಗೆಯಿಂದ 9:09 ಶತಭಿಷ ನಕ್ಷತ್ರ. ಇದು ಕಾರ್ಯಸಿದ್ಧಿಯೂ ಅಮೃತವೂ ಕೊಡುತ್ತದೆ. ಆದರೂ ಅಷ್ಟಮಿ ನವಮಿ ಇರೋದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಪೂರ್ವಾಭಾದ ನಕ್ಷತ್ರ ನೆಕ್ಸ್ಟ್ ಬರುತ್ತದೆ, ಅಂದರೆ ಬೆಳಿಗ್ಗೆ 9:09 ದಿನಪೂರ್ತಿ ಇರುತ್ತದೆ. ಆದರೆ ಇದು ಶುಭಕರವಾಗಿಲ್ಲ. ಅದರಲ್ಲೂ ಹಣಕಾಸಿನ ವಿಷಯ ಖಂಡಿತವಾಗಿಯೂ ವ್ಯವಹಾರ ಮಾಡಬೇಕು ಅಂತಂದರೆ ಎಚ್ಚರವಾಗಿ ಮಾಡಬೇಕು. ಕ್ಷಯವಾಗಿರೋದರಿಂದ ಕೊಡುವಂಥದ್ದು ಬೇಡ, ತಗೊಳ್ಳುವಂಥದ್ದು ಪರವಾಗಿಲ್ಲ, ಯೋಚನೆ ಮಾಡಿಕೊಳ್ಳಿ. ಇವತ್ತಿನ ವಿಶೇಷವಾಗಿ ವಿಷ್ಕಂಭ ಯೋಗವಿದೆ. ಚಂದ್ರನಿರೋದು ಕುಂಭರಾಶಿಯಲ್ಲಿ ರಾತ್ರಿ 3:36 ಆ ನಂತರ ಮೀನರಾಶಿ ಬರುತ್ತದೆ. ಇವತ್ತಿನ ನಕ್ಷತ್ರ ಪ್ರಕಾರ ಬೆಳಿಗ್ಗೆ 9:09 ಈ ಸಮಯದವರೆಗೂ ಶತಭಿಷ ನಕ್ಷತ್ರ 4ನೇ ಪಾದ. ಆನಂತರ ಪೂರ್ವಭಾದ್ರಾ ನಕ್ಷತ್ರ 9:09 3:21 1ನೇ ಪಾದ. 3:21 ಮಧ್ಯಾಹ್ನದ ಮೇಲೆ 2ನೇ ಪಾದವಿದೆ ಪೂರ್ವ ಭಾದ್ರಪದ ನಕ್ಷತ್ರ. ರಾತ್ರಿ 9:30 ಮೇಲೆ 3:36 3ನೇ ಪಾದ ಪೂರ್ವಭಾದ್ರಾ ನಕ್ಷತ್ರ. ಆನಂತರ 4ನೇ ಪಾದ ಸ್ಟಾರ್ಟ್ ಆಗಿ ಉಳಿದಿರೋದು ನಾಳೆ ಇರುತ್ತೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಕೆಲವು ವಿಷಯಗಳನ್ನ ನೋಡೋಣ. ನಾವು ಎಂದಿನಂತೆ ನೋಡುವಂಥದ್ದು ಏನಂತಂದರೆ, ಒಂದು ರಾಹುಕಾಲ ಯಮಗಂಡ ಕಾಲ, ಇದು ದಿನ ಬಂದೇ ಬರುತ್ತೆ. ಅದೇ ಥರ ಮರಣಯೋಗ ಕೆಲವು ದಿನಗಳಲ್ಲಿ ಮಾತ್ರ ಇರುತ್ತೆ, ಎಲ್ಲ ದಿನಗಳಲ್ಲೂ ಇರೋದಿಲ್ಲ. ಅದು ಬಿಟ್ಟು ಚೋರ ಕಾಲ, ಬೇರೆ ರೀತಿಯಾದ ಕೆಲವು ದೋಷಗಳು, ನಕ್ಷತ್ರ ವಿಷಘಟಿಕ ಕಾಲ, ಈ ರೀತಿಯೆಲ್ಲ ಬರುತ್ತದೆ. ನೋಡಿ ಅವಾಯ್ಡ್ ಮಾಡಬೇಕಾಗ್ತದೆ. ಇವತ್ತಿನ ದಿನದಲ್ಲಿ ಇರುವಂಥ ವಿಷಯಗಳು ಹಂಗೆ ಅಂತಂದಾಗ ಬೆಳಗ್ಗೆ 5:53 ಲೆಕ್ಕಕ್ಕೆ ಬರುತ್ತದೆ. ನಾವು ಫಸ್ಟೇ ಹೇಳಿದ್ವಿ, ಅಷ್ಟಮಿ ಮತ್ತು ನವಮಿ ತಿಥಿ ಅಂತ. ದೇವಿ ಪೂಜೆ ಮಾಡೋದರಲ್ಲಿ ತೊಂದರೆ ಇಲ್ಲ. ಅದೇ ಥರ ಇವತ್ತು ಕರ್ಕಾಟಕ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು ರಾತ್ರಿವರೆಗೂ. ಆದ್ದರಿಂದ ಕರ್ಕಾಟಕ ರಾಶಿಯವರು ಇನ್ನೂ ಸ್ವಲ್ಪ ಗಮನ ಕೊಡಿ. ಇದರಲ್ಲಿ ಬರುವ 3 ನಕ್ಷತ್ರಗಳು: ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 4 ಪಾದಗಳು, ಅದೇ ಥರ ಆಶ್ಲೇಷ ನಕ್ಷತ್ರ 4 ಪಾದಗಳಿಗೂ ದೋಷ. ಹೀಗಾಗಿ ಇವತ್ತಿನ ವಿಶೇಷದಲ್ಲಿ ಬೆಳಗ್ಗೆ 5:53 7:29 ಅಮೃತಗಳಿಗೆ, ರಾಹುಕಾಲ ಬರೋದು 7:29 9:06, ಗುರು ಹೊರೆ ಇರೋದು 8:1 9:06. ಈ ರೀತಿಯೆಲ್ಲ ಇದ್ದರೂ ಯಮಕಂಠ ಕಾಲ ಇರೋದು 10:42 12:19. ಆದರೂ ನಾವು 100% ಫಿಲ್ಟರ್ ಮಾಡಿರುವಂಥ ಸಮಯವನ್ನು ನಿಮಗೆ ಕೊಡ್ತೀವಿ. ಅದರಲ್ಲಿ ಇವತ್ತು 12:19 1:23 ಮಧ್ಯಾಹ್ನದವರೆಗೂ ಬುಧ ಹೊರೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಬಿಸ್ನೆಸ್ ಬಗ್ಗೆ ಮಾತಾಡುವವರಿಗೆ. ಆದರೂ ಇದನ್ನೆಲ್ಲ ಬಿಟ್ಟು 100% ಫಿಲ್ಟರ್ ಮಾಡಿರೋ ಟೈಮ್ನ ತಗೊಳ್ಳೋಣ. 5:53 7:27, 9:08 10:40, 1:38 3:21, ಸಂಜೆ 5:21 ರಾತ್ರಿ 12:21. ಆನಂತರ ರಾತ್ರಿ 1:44 ಮೇಲೆ ಚೆನ್ನಾಗಿದೆ. ಎಮರ್ಜೆನ್ಸಿ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಯಾಕೆಂತಂದರೆ ಕ್ಷಯ ಇದೆ. ಆದ್ದರಿಂದ ಇವತ್ತು 10:46 12:49 ಮೃತ್ಯು. ಅದರ ಜೊತೆಯಲ್ಲೇ ಯಮಕಂಡ ಕಾಲವೂ ಇರೋದರಿಂದ ಖಂಡಿತವಾಗಿ ಗಮನ ಕೊಡಿ. ಈ ಸಮಯದಲ್ಲಿ 12:44 1:36 ಇರುವ ದುರ್ಮುಹೂರ್ತ ಮತ್ತೊಂದು ಸತಿ ಬರುತ್ತದೆ 3:19 ಸಂಜೆ 4:10
ನಕ್ಷತ್ರವೇ ವಿಷವಾಗುವ ಸಂಭವ ಮಧ್ಯಾಹ್ನ 3:41 ಸಂಜೆ 5:19ವರೆಗೂ. ಅದೇ ಥರ ರಾತ್ರಿ 12:19 1:42ವರೆಗೂ ವಿಷಕಾಲ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳಲ್ಲಿ ಎಚ್ಚರ ವಹಿಸಬೇಕಾಗ್ತದೆ. ಎಲ್ಲ ಅರ್ಥ ಆಗುತ್ತೆ ನಿಮಗೆ, ಆದರೂ ಸ್ವಲ್ಪ ನೋಡ್ಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.